ಇವತ್ತು ನಾವು ಮಾತಾಡಕ್ ಹೊರಟಿರೋದು ಪ್ರೈಮ್ ವಿಡಿಯೋದಲ್ಲಿ ಬಂದಿರೋ ಹೊಸ ಸೈಕಲಾಜಿಕಲ್ ಥ್ರಿಲ್ಲರ್ ದಲ್ದಲ್ ಬಗ್ಗೆ. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಅಲ್ವಾ? ಈ ಸೀರೀಸ್ ನೋಡ್ಬೇಕಾ ಬೇಡ್ವಾ? ನಮ್ಮ ಟೈಮ್ ಇದಕ್ಕೆ ಕೊಡ್ಬೋದಾ? ಮೊದಲು ಈ ದಲ್ದಲ್ ಅಂದ್ರೆ ಏನೋ, ಇದರ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಇದು ಒಟ್ಟು 7 ಎಪಿಸೋಡ್ಗಳ ಒಂದು ಹಿಂದಿ ಸೀರೀಸ್. ಇದರ ಕೇಂದ್ರ ಬಿಂದು ಡಿಸಿಪಿ ರೀಟಾ ಫೆರೇರಾ. ಮುಂಬೈನಲ್ಲಿ ಒಂದಾದ ಮೇಲೊಂದು ಸೀರಿಯಲ್ ಕಿಲ್ಲಿಂಗ್ಸ್ ನಡೀತಾ ಇರುತ್ತೆ. ಅದರ ತನಿಖೆ ಮಾಡಕ್ಕೆ ಇವರು ಹೊರಡ್ತಾರೆ. ಆದ್ರೆ ಈ ಕೇಸ್ ಇವರ ಪ್ರೊಫೆಷನಲ್ ಲೈಫ್ ಮಾತ್ರ ಅಲ್ಲ, ಪರ್ಸನಲ್ ಲೈಫ್ ಅನ್ನು ಕೂಡ ಬುಡಮೇಲ್ ಮಾಡ್ಬಿಡುತ್ತೆ. ಈ ಸೀರೀಸ್ನ ಅತಿದೊಡ್ಡ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ಹೂ ಡನ್ ಇಟ್ ಅಲ್ಲ, ಅಂದ್ರೆ ಕೊಲೆ ಮಾಡಿದ್ ಯಾರು ಅಂತ ಹುಡುಕೋ ಕತೆ ಅಲ್ಲ ಇದು. ಬದಲಿಗೆ ಇದೊಂದು ವೈ ಡನ್ ಇಟ್ ಸ್ಟೋರಿ. ಅಂದ್ರೆ ಕೊಲೆಗಾರ ಯಾರು ಅನ್ನೋದಕ್ಕಿಂತ ಅವನು ಯಾಕೆ ಕೊಲೆಗಾರನಾದ ಅನ್ನೋ ಸೈಕಲಾಜಿಕಲ್ ಮತ್ತು ಸೋಷಿಯಲ್ ಕಾರಣಗಳ ಮೇಲೆನೆ ಇಡೀ ಕತೆ ಫೋಕಸ್ ಮಾಡುತ್ತೆ. ಇನ್ನೊಂದು ವಿಷಯ, ಇದು ಕೇವಲ ಒಂದು ಎಂಟರ್ಟೈನಿಂಗ್ ಥ್ರಿಲ್ಲರ್ ಅಷ್ಟೇ ಅಲ್ಲ, ಸಮಾಜದಲ್ಲಿರೋ ಕಠೋರ ಸತ್ಯಗಳಾದ ಲಿಂಗ ಆಧಾರಿತ ಹಿಂಸೆ, ಹ್ಯೂಮನ್ ಟ್ರಾಫಿಕಿಂಗ್, ಚೈಲ್ಡ್ ಅಬ್ಯೂಸ್, ಈ ತರದ ತುಂಬಾನೇ ಹೆವಿ ಸಬ್ಜೆಕ್ಟ್ಗಳನ್ನ ಧೈರ್ಯವಾಗಿ ತೋರಿಸಿದ್ದಾರೆ. ಸೊ ಇದನ್ನ ನೋಡಕ್ಕೆ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿದ್ರೆ ಒಳ್ಳೇದು. ಈಗ ಈ ಸೀರೀಸ್ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಯಾವುದು ಅಂತ ನೋಡೋಣ. ಅದುವೇ ಇದರಲ್ಲಿರೋ ಪರ್ಫಾರ್ಮೆನ್ಸ್ಗಳು. ಡಿಸಿಪಿ ರೀಟಾ ಫೆರೇರಾ ಪಾತ್ರದಲ್ಲಿ ಭೂಮಿ ಪೆಡ್ನೇಕರ್ ಅವರ ನಟನೆ ವಾವ್, ನಿಜಕ್ಕೂ ಅದ್ಭುತ. ಆ ಪಾತ್ರದ ಆಟಿಟ್ಯೂಡ್ ಕೆಲವ್ರಿಗೆ ಇಷ್ಟ ಆಗದೇ ಇರ್ಬೋದು, ಆದ್ರೆ ಆ ಪಾತ್ರದಲ್ಲಿರುವ ನೋವು, ಅದರ ಆಳ, ಸಂಕೀರ್ಣತೆ ಅನ್ನವರು ಸ್ಕ್ರೀನ್ ಮೇಲೆ ತಂದಿರೋ ರೀತಿ ಮಾತ್ರ ಅಮೋಘ. ಇದು ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ಗಳಲ್ಲಿ ಒಂದು ಅಂತ ಖಂಡಿತ ಹೇಳ್ಬೋದು. ಭೂಮಿ ಪೆಡ್ನೇಕರ್ ಮಾತ್ರ ಅಲ್ಲ, ಸಪೋರ್ಟಿಂಗ್ ಆಕ್ಟರ್ಸ್ ಸಮರಾ ಟಿಜೋರಿ ಮತ್ತು ಆದಿತ್ಯ ರಾವಲ್ ಕೂಡ ಅಷ್ಟೇ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರ ನಟನೆ ಕತೆಗೆ ಇನ್ನಷ್ಟು ಡೆಪ್ತ್ ಕೊಡುತ್ತೆ, ಒಂದು ರೀತಿ ಚಿಲ್ಲಿಂಗ್ ಫೀಲ್ ತರುತ್ತೆ, ಇಡೀ ಕತೆಯನ್ನೇ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ. ಆಕ್ಟಿಂಗ್ ಬಿಟ್ಟು ಈ ಸೀರೀಸ್ನ ಇನ್ನೊಂದು ಪಾಸಿಟಿವ್ ಅಂಶ ಅಂದ್ರೆ ಅದರ ಡೈರೆಕ್ಷನ್ ಮತ್ತು ಸೋಷಿಯಲ್ ಕಾಮೆಂಟ್ರಿ. ಅದ್ರ ಬಗ್ಗೆನೂ ಸ್ವಲ್ಪ ನೋಡೋಣ. ಡೈರೆಕ್ಟರ್ ಮುಂಬೈನ ಡಾರ್ಕ್ ಸೈಡ್, ಆ ಅಂಡರ್ಬೆಲ್ಲಿಯನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಜೊತೆಗೆ ಟೈಟ್ ಆದ ಸ್ಕ್ರೀನ್ ಪ್ಲೇ ಮತ್ತು ಆತಂಕ ಹುಟ್ಟಿಸುವ ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ರತಿಯೊಂದು ಸೀನ್ನಲ್ಲೂ ಟೆನ್ಷನ್ ಕ್ರಿಯೇಟ್ ಮಾಡಿ ನಮ್ಮನ್ನ ಸೀಟ್ನ ತುದಿಯಲ್ಲಿ ಕೂರಿಸುತ್ತೆ. ಈ ಸೀರೀಸ್ನ ಅತಿ ದೊಡ್ಡ ಗೆಲುವು ಅಂದ್ರೆ ಇದು ಎಲ್ಲೂ ಪ್ರೀಚ್ ಮಾಡಕ್ ಹೋಗಲ್ಲ. ಅಂದ್ರೆ ಹೀಗ್ ಮಾಡಬೇಡಿ, ಹಾಗ್ ಮಾಡಬೇಡಿ ಅಂತ ಲೆಕ್ಚರ್ ಕೊಡಲ್ಲ. ಬದಲಿಗೆ ಸಮಾಜದ ಕರಾಳ ಮುಖಕ್ಕೆ ಒಂದು ಕನ್ನಡಿ ಹಿಡಿದಾಗೆ ಎಲ್ಲವನ್ನೂ ನೇರವಾಗಿ, ನಿರ್ಬಿಡೆಯಿಂದ ಮತ್ತು ತುಂಬಾ ಪವರ್ಫುಲ್ ಆಗಿ ತೋರಿಸುತ್ತೆ. ಸರಿ, ಇಷ್ಟೆಲ್ಲ ಪಾಸಿಟಿವ್ಸ್ ಇದೆ, ಹಾಗಾದ್ರೆ ನೆಗೆಟಿವ್ಸ್ ಏನೂ ಇಲ್ವಾ? ಖಂಡಿತ ಇದೆ. ದಲ್ದಲ್ ನೋಡೋದು ಒಂದು ರೀತಿ ಚಾಲೆಂಜ್ ಕೂಡ ಹೌದು. ಯಾಕೆ ಅಂತ ಈಗ ನೋಡೋಣ. ಮೊದಲನೇದಾಗಿ ಈ ಸೀರೀಸ್ನ ಟೋನ್ ಸತತವಾಗಿ ಡಾರ್ಕ್ ಮತ್ತು ಗ್ಲೂಮಿ ಆಗಿದೆ. ಸೊ ಎಮೋಷನಲಿ ತುಂಬಾ ಡ್ರೈನಿಂಗ್ ಅನ್ಸ್ಬೋದು. ಅಲ್ಲದೆ ಕೆಲವು ಕಡೆ ಅದರಲ್ಲೂ ಫ್ಲಾಶ್ ಬ್ಯಾಕ್ ಸೀನ್ಗಳಲ್ಲಿ ಕಥೆಯ ಪೇಸ್ ಸ್ವಲ್ಪ ಸ್ಲೋ ಆಗತ್ತೆ. ಇನ್ನು ಕೆಲವು ಸಬ್ ಪ್ಲಾಟ್ಗಳು ಸರಿಯಾಗಿ ಕ್ಲೋಸ್ ಆಗಲ್ಲ. ಇದು ನೋಡಿದ್ಮೇಲೆ ನಮ್ಮ ತಲೆಯಲ್ಲಿ ಕೆಲವು ಪ್ರಶ್ನೆಗಳನ್ನ ಹಾಗೇ ಬಿಟ್ಟುಹೋಗ್ಬೋದು. ಹಾಗಾದ್ರೆ ಈ ಸೀರೀಸ್ ಯಾರಿಗಿಷ್ಟ ಆಗ್ಬೋದು? ನೀವೇನಾದ್ರೂ ಡೈಲಿ ಕ್ರೈಮ್ ಅಥವಾ ಪಾತಾಳ್ ಲೋಕ್ ತರದ ಹಾರ್ಡ್ ಹಿಟ್ಟಿಂಗ್ ಗ್ರಿಟಿ ಪ್ರೊಸೀಜರಲ್ಸ್ ಇಷ್ಟಪಡೋರಾದ್ರೆ ಖಂಡಿತ ದಲ್ದಲ್ ನಿಮ್ಗಾಗ್ನೇ ಮಾಡಿದ್ದು. ಆದ್ರೆ ಲೈಟ್ ಹಾರ್ಟೆಡ್ ಎಂಟರ್ಟೈನ್ಮೆಂಟ್ ಹುಡುಕ್ತಾ ಇದ್ರೆ ಇದು ನಿಮ್ಗೆ ಸರಿ ಹೋಗಲ್ಲ. ಸರಿ, ಈಗ ಪ್ಲಸ್ ಮತ್ತು ಮೈನಸ್ ಎಲ್ಲ ನೋಡ್ವಿ. ಈಗ ವಾಪಸ್ ಮೊದಲನೇ ಪ್ರಶ್ನೆಗೆ ಬರೋಣ. ಫೈನಲಿ ದಲ್ದಲ್ ವರ್ಥ. ಇದಕ್ಕೆ ಸಿಕ್ಕಿರೋ ರೇಟಿಂಗ್ 3.5/5. ಇದು ಖಂಡಿತ ಒಂದು ಒಳ್ಳೆ ರೇಟಿಂಗ್, ಆದ್ರೆ ಪರ್ಫೆಕ್ಟ್ ಅಲ್ಲ. ಕೆಲವು ಕೊರತೆಗಳಿವೆ ಅನ್ನೋದನ್ನ ಇದು ತೋರಿಸುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ದಲ್ದಲ್ ಒಂದು ಗಟ್ಟಿಯಾದ, ಚೆನ್ನಾಗಿ ಆಕ್ಟ್ ಮಾಡಿರೋ ಸೈಕೊಲಾಜಿಕಲ್ ಥ್ರಿಲ್ಲರ್. ಅದರ ಬೋಲ್ಡ್ ಕಂಟೆಂಟ್ ಮತ್ತೆ ಅದ್ಭುತ ನಟನೆಗಾಗಿ ಇದನ್ನ ಖಂಡಿತ ನೋಡ್ಬೋದು.